ನಾವೆಲ್ಲ ಇತಿಹಾಸ ಓದಿದ್ದೀವಿ, ಆದ್ರೆ ನಮಗೆ ಹೇಳಿಕೊಟ್ಟ ಇತಿಹಾಸ ಪೂರ್ತಿ ಸತ್ಯನಾ ಅಥವಾ ಕಥೆಯ ಒಂದು ಭಾಗ ಅಷ್ಟೇನಾ? ಯಾಕಂದ್ರೆ ಕೆಲವು ಸಂಶೋಧನೆಗಳು ನಮ್ಮ ಇಡೀ ಭೂತಕಾಲದ ಕಲ್ಪನೆಯನ್ನೇ ಬುಡಮೇಲ್ ಮಾಡುತ್ತವೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇತಿಹಾಸದ ಪುಸ್ತಕಗಳಲ್ಲಿ ಬರಿದೇ ಇರೋ ಆದ್ರೆ ಕಲ್ಲು ಮಣ್ಣಿನ ಮೇಲೆ ಅಚ್ಚಾಗಿರೋ ಕೆಲವು ಕಥೆಗಳಿವೆ ಗೊತ್ತಾ? ಇವು ನಮ್ಮ ಪೂರ್ವಜರ ಬಗ್ಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸಂಪೂರ್ಣ ಬೇರೆಯೇ ಆದ ಒಂದು ಚಿತ್ರಣವನ್ನ ನಮ್ಮುಂದೆ ಇಡ್ತವೆ. ನೋಡಿ, ಇವು ಕೇವಲ ಹಳೇ ಕಾಲದ ಕಲಾಕೃತಿಗಳು ಅಂತ ಅಂದ್ಕೋಬೇಡಿ. ಇವು ಇತಿಹಾಸದ ಪಜಲ್ಗೆ ಸೇರಿದ ಹೊರಗುಳಿದ್ಬಿಟ್ಟಿರೋ ಒಗಟುಗಳು. ಹಾಗಾದ್ರೆ ಇವತ್ತು ನಾವು ಅಂಥದ್ದೇ ಕೆಲವು ನಿಗೂಢ ಸಂಶೋಧನೆಗಳ ಹಿಂದಿನ ಸತ್ಯ ಏನು ಅಂತ ಹುಡುಕೋಣ. ಸರಿ, ನಮ್ಮ ಮೊದಲ ನಿಗೂಢ ಕತೆ ಶುರುವಾಗೋದು ದಕ್ಷಿಣ ಆಫ್ರಿಕಾದಿಂದ. ಇಲ್ಲಿ ಸಿಕ್ಕಿರೋ ಒಂದು ಕುರುಹು ಭೂಮಿ ಮೇಲಿನ ಜೀವದ ಇತಿಹಾಸವನ್ನೇ ಅಲುಗಾಡ್ಸ್ಬಿಟ್ಟಿದೆ. ಹೌದು, ನೀವ್ ನೋಡ್ತಾ ಇರೋದು ಬರೋಬ್ಬರಿ 12 ಅಡಿ ಉದ್ದದ ಒಂದು ದೈತ್ಯ ಹೆಜ್ಜೆ ಗುರುತು. ಅಬ್ಬಾ! ಆದ್ರೆ ಇದರ ಗಾತ್ರ ಅಷ್ಟೇ ಅಲ್ಲ ನಮ್ಮನ್ನ ಬೆರಗುಗೊಳಿಸೋದು. ಇದರ ವಯಸ್ಸು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೆಜ್ಜೆ ಗುರುತು ಸಿಕ್ಕಿರೋದು ಬರೋಬ್ಬರಿ 200 ಮಿಲಿಯನ್ ವರ್ಷ, ಅಂದ್ರೆ ಸುಮಾರು 20 ಕೋಟಿ ವರ್ಷಗಳಷ್ಟು ಹಳೆಯದಾದ ಗ್ರಾನೈಟ್ ಬಂಡೆ ಮೇಲೆ. ಯೋಚ್ನೆ ಮಾಡಿ, ಆ ಕಾಲದಲ್ಲಿ ಮನುಷ್ಯರೇ ಇರ್ಲೇ ಇಲ್ಲ. ಹಾಗಾದ್ರೆ ಈ ಗುರುತು ಯಾರ್ದು? ಯಾರು ಮೂಡ್ಸಿದ್ದು? ಕೆಲವರು ಹೇಳ್ತಾರೆ ಇದು ಸುಮಾರು 30 ಅಡಿ ಎತ್ತರದ ದೈತ್ಯನ ಹೆಜ್ಜೆ ಗುರುತು ಅಂತ. ವಿಜ್ಞಾನಿಗಳು ಹೇಳ್ತಾರೆ ಇಲ್ಲ ಇಲ್ಲ, ಇದು ಲಕ್ಷಾಂತರ ವರ್ಷಗಳಿಂದ ಗಾಳಿ ಮಳೆಗೆ ಕಲ್ಲು ಸಹಜವಾಗಿ ಸೆವೆದು ಉಂಟಾಗಿರೋ ಆಕಾರ ಅಂತ. ಆದ್ರೆ ಮೈಕಲ್ ಟೆಲಿಂಗರ್ ಅನ್ನೋ ಸಂಶೋಧಕರು ಇದನ್ನ ಒಪ್ಪಲ್ಲ. ಅವರ ಪ್ರಕಾರ ಇದು ಒಂದು ದೈಲಿಕ ಸಂಕೇತ. ಅಂದ್ರೆ ನಮಗಿಂತ ಮುಂಚೆ ಈ ಭೂಮಿ ಮೇಲೆ ದೈತ್ಯ ಜನಾಂಗವೊಂದು ವಾಸವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅವರು ಬಲವಾಗಿ ವಾದ ಮಾಡ್ತಾರೆ. ಆಯ್ತು, ಈಗ ದಕ್ಷಿಣ ಆಫ್ರಿಕಾದಿಂದ ನೇರವಾಗಿ ಪ್ರಾಚೀನ ಈಜಿಪ್ಟ್ಗೆ ಹೋಗೋಣ. ಅಲ್ಲಿನ ಬಿಸಿ ಮರಳಿನ ಕೆಳಗೆ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಅಲ್ಲಿ ಸಿಕ್ಕಿರೋ ಕೆಲವು ವಸ್ತುಗಳನ್ನು ನೋಡಿದ್ರೆ ನಮ್ಮ ಪೂರ್ವಜರು ನಾವನ್ಕೊಂಡಿದ್ಕಿಂತ ಎಷ್ಟೋ ಪಟ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತ ಅನ್ಸದೇ ಇರೋದು. ಈಜಿಪ್ಟ್ನ ಅಬಿಡೋಸ್ನಲ್ಲಿರೋ 1ನೇ ಸೇತಿ ದೇವಾಲಯದ ಗೋಡೆ ಮೇಲೆ ಕೆತ್ತಿರೋ ಈ ಚಿತ್ರಗಳನ್ನ ಒಮ್ಮೆ ಸರಿಯಾಗಿ ನೋಡಿ. ಏನಿದು? ಇವು ನೋಡೋಕೆ ಆಧುನಿಕ ಹೆಲಿಕಾಪ್ಟರ್, ಸಬ್ಮರೀನ್ ಮತ್ತೆ ಫೈಟರ್ ಜೆಟ್ ತರಾನೇ ಕಾಣ್ತಾ ಇಲ್ವಾ? ಅಂದ್ಕೊಂಡ್ರೆ ಸುಮಾರು 3000 ವರ್ಷಗಳ ಹಿಂದೆ ಅವರಿಗೆ ಈ ತಂತ್ರಜ್ಞಾನದ ಬಗ್ಗೆ ಹೇಗೆ ಗೊತ್ತಿತ್ತು? ಇದು ಹೇಗೆ ಸಾಧ್ಯ? ಇದಕ್ಕೆ ಪುರಾತತ್ವಶಾಸ್ತ್ರಜ್ಞರ ಹತ್ತಿರ ಒಂದು ವಿವರಣೆ ಇದೆ. ಇದನ್ನ ಪ್ಯಾಲಿಂಪ್ಸೆಸ್ಟ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಏನಿಲ್ಲ, ಹಳೆ ಕೆತ್ತನೆ ಅಳಿಸಿ ಅದರ ಮೇಲನೆ ಹೊಸ ಕೆತ್ತನೆ ಮಾಡಿದ್ದಾಗ ಕಾಲಕ್ರಮೇಣ ಎರಡೂ ಸೇರಿ ಆಕಸ್ಮಿಕವಾಗಿ ಈ ತರಹದ ಚಿತ್ರಗಳು ಮೂಡಿವೆ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಹೆಲಿಕಾಪ್ಟರ್, ಸಬ್ಮರೀನ್ ತರಹದ ಆಕೃತಿಗಳು ಮೂಡಿದ್ದು ಕೇವಲ ಒಂದು ಆಕ್ಸಿಡೆಂಟಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ಕಥೆ ಇದೆಯಾ? ಇನ್ನೊಂದು ಉದಾಹರಣೆ ಬೇಕಾ? ಸಕಾರಾ ಪಕ್ಷಿ ಬಗ್ಗೆ ಕೇಳಿದಿರಾ? ಇದು 2200 ವರ್ಷಗಳಷ್ಟು ಹಳೆಯ ಒಂದು ಮರದ ಕಲಾಕೃತಿ. ಇದರ ವಿಶೇಷತೆ ಏನಂದ್ರೆ ಇದರ ರೆಕ್ಕೆಗಳು ಆಧುನಿಕ ಏರ್ಪ್ಲೇನ್ ರೆಕ್ಕೆಗಳ ಹಾಗೆ ಏರೋಡೈನಾಮಿಕ್ ಆಗಿ ಡಿಸೈನ್ ಆಗಿವೆ. ಇದಕ್ಕೆ ಬಾಲ ಇದೆ, ಆದ್ರೆ ಕಾಲ್ಗಲೇ ಇಲ್ಲ. ಅಷ್ಟೇ ಅಲ್ಲ, ವಿಂಡ್ ಟನ್ನಲ್ನಲ್ಲಿ ಇದರ ಒಂದು ಮಾಡೆಲ್ ಅನ್ನ ಟೆಸ್ಟ್ ಮಾಡಿದಾಗ ಇದು ಗಾಳಿಯಲ್ಲಿ ತುಂಬಾನೇ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಇದು ಸುಮ್ನೆ ಮಕ್ಕಳ ಆಟಿಕೆನಾ ಅಥವಾ ಪ್ರಾಚೀನ ಈಜಿಪ್ಟ್ನವರಿಗೆ ಫ್ಲೈಯಿಂಗ್ ಟೆಕ್ನಾಲಜಿ ಬಗ್ಗೆ ಗೊತ್ತಿತ್ತು ಅನ್ನೋದಕ್ಕೆ ಇದೊಂದು ಪ್ರೂಫಾ? ಸರಿ, ಈಗ ನಮ್ಮ ಕೊನೆಯ ನಿಗೂಢ ಕಥೆಯತ್ತ ಬರೋಣ. ಇದು ರೋಮನ್ ಸಾಮ್ರಾಜ್ಯದ ಕಾಲದ ಒಂದು ವಿಚಿತ್ರ ವಸ್ತುವಿನ ಬಗ್ಗೆ. ಇದರ ಉಪಯೋಗ ಏನು ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗಿಲ್ಲ. ಇದರ ಹೆಸರು ರೋಮನ್ ಡೋಡೆಕಾಹೆಡ್ರನ್. ಇದೊಂದು 12 ಮುಖಗಳನ್ನ ಹೊಂದಿರೋ ಲೋಹದ ವಸ್ತು. ಪ್ರತಿಯೊಂದು ಮುಖದ ಮೇಲೂ ಒಂದೊಂದು ರಂಧ್ರ ಇದೆ, ಅದು ಬೇರೆ ಬೇರೆ ಸೈಜ್ನಲ್ಲಿ. ಇಂಥ ನೂರಾರು ವಸ್ತುಗಳು ಯುರೋಪ್ನಾದ್ಯಂತ ಸಿಕ್ಕಿವೆ. ಆದ್ರೆ ಅತಿ ದೊಡ್ಡ ಪಜಲ್ ಏನಪ್ಪಾ ಅಂದ್ರೆ ರೋಮನ್ರು ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ಆದ್ರೆ ತಮ್ಮ ಯಾವುದೇ ಬರಹಗಳಲ್ಲಾಗಲಿ ದಾಖಲೆಗಳಲ್ಲಾಗಲಿ ಈ ವಸ್ತುವಿನ ಬಗ್ಗೆ ಒಂದೇ ಒಂದು ಸಣ್ಣ ಉಲ್ಲೇಖವನ್ನು ಮಾಡಿಲ್ಲ. ಯಾಕೆ? ಇದೇ ಅಲ್ವಾ ಎಲ್ಲರಿಗೂ ತಲೆ ಕೆಡಿಸಿರೋ ಪ್ರಶ್ನೆ. ಹಾಗಾದ್ರೆ ಏನಿದು? ಇದರ ಬಗ್ಗೆ ಥಿಯರಿಗಳಿಗೆ ಏನೂ ಕಮ್ಮಿಯಿಲ್ಲ. ಕೆಲವರು ಇದೊಂದು ಅಲಂಕಾರಿಕ ಕ್ಯಾಂಡಲ್ ಹೋಲ್ಡರ್ ಅಂತಾರೆ, ಕೆಲವರು ರೈತರಿಗೆ ಸೀಸನ್ ತಿಳ್ಕೊಳಕ್ಕಿದ್ದ ಕ್ಯಾಲೆಂಡರ್ ಅಂತಾರೆ, ಅಥವಾ ಯುದ್ಧಕ್ಕೆ ಬೇಕಾದ ಅಳತೆ ಸಾಧನನ, ಪೂಜೆ ಪುನಸ್ಕಾರಕ್ಕೆ ಬಳಸೋ ವಸ್ತುವ, ಅಥವಾ ಸುಮ್ನೆ ಒಂದು ಆಟಿಕೆನ. ಯಾವುದು ಅಂತ ಹೇಳಕ್ಕೆ ಯಾರತ್ರನೂ ಗಟ್ಟಿ ಸಾಕ್ಷಿಯಿಲ್ಲ. ನಾವು ನೋಡಿದ ಎಲ್ಲ ವಸ್ತುಗಳು, ಎಲ್ಲ ಕಥೆಗಳು ಒಂದೇ ಕಡೆ ಬೆರಳು ಮಾಡಿ ತೋರಿಸ್ತಾ ಇವೆ. ಅದೇನಂದ್ರೆ ನಮ್ಗೆ ಇತಿಹಾಸದ ಬಗ್ಗೆ ಗೊತ್ತಿರೋದು ತುಂಬಾ ಕಮ್ಮಿ. ಇನ್ನು ತುಂಬಾನೇ ದೊಡ್ಡ ದೊಡ್ಡ ಗ್ಯಾಪ್ಗಳು ನಮ್ಮ ತಿಳುವಳಿಕೆಯಲ್ಲೇ ಇವೆ. ನಿಜ, ಈ ದೈತ್ಯನ ಹೆಜ್ಜೆಗುರುತಾಗಲಿ,
ಪ್ರಾಚೀನ ವಿಮಾನದ ಕೆತ್ತನೆಗಳಾಗಲಿ ಅಥವಾ ಆ ನಿಗೂಢ ಡೋಡೆಕಾಹೆಡ್ರನಾಗಲಿ ಇವು ಕೇವಲ ವಸ್ತುಗಳಲ್ಲ, ಇವು ಕಲ್ಲಿನಲ್ಲಿ ಕೆತ್ತಿದ ಪ್ರಶ್ನೆಗಳು, ಇತಿಹಾಸವೇ ನಮ್ಮನ್ನ ಕೇಳ್ತಾ ಇರೋ ಪ್ರಶ್ನೆಗಳು. ನಾವು ಅಂದ್ಕೊಂಡಿರೋ ಕಥೆನೇ ನಿಜವಾದ ಸತ್ಯನಾ ಅಂತ ಮತ್ತೊಮ್ಮೆ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಅಲ್ಲ? ನಾವು ನೋಡಿದ್ದು, ಚರ್ಚೆ ಮಾಡಿದ್ದು ಎಲ್ಲವೂ ಸಾಗರದಲ್ಲಿ ಒಂದು ಹನಿಯಷ್ಟೇ. ಭೂಮಿಯ ಆಳದಲ್ಲಿ, ಸಮುದ್ರದ ತಳದಲ್ಲಿ ಇನ್ನೆಷ್ಟೋ ರಹಸ್ಯಗಳು ನಮ್ಮ ಕಣ್ಣಿಗೆ ಬೀಳೋಕೆ ಕಾಯ್ತಾ ಇವೆ. ಯಾರಿಗೆ ಗೊತ್ತು, ಬಹುಶಃ ಇತಿಹಾಸದ ನಿಜವಾದ ಕಥೆ ಇನ್ನಷ್ಟೇ ಶುರುವಾಗಬೇಕಿದೆಯೋ ಏನೋ?